ನಮಸ್ತೆ, ನಾನು ಆಕಾಶ್ ಶೆಟ್ಟಿ, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಮತ್ತು ಕಬಡ್ಡಿ ಕೋಚ್. ಎಲ್ರಿಗೂ ಗೊತ್ತು, ನಾನು ಸಹ ತುಂಬ ವರ್ಷದಿಂದ ಕೋಚಿಂಗ್ ಕೊಡ್ತಾ ತುಂಬ ಪ್ಲೇಯರನ್ನು ರೆಡಿ ಮಾಡ್ತಾ ಇದ್ದೇನೆ. ಹಾಗಾಗಿ ನಮ್ಮದು ಸಹ ಎಷ್ಟೋ ವರ್ಷದಿಂದ ಕೋರಿಕೆ ಏನಂದರೆ, ಈಗ ತುಂಬ ಗ್ರೂಪಲ್ಲಿ ಚರ್ಚೆ ಆಗ್ತುಂಟು. 1-2 ವರ್ಷದಿಂದ ಇದರ ಬಗ್ಗೆ ತುಂಬ ಕೋಚ್ಗಳು, ರೆಫ್ರಿಗಳು ಹಾಗೆ ಆರ್ಗನೈಸರ್ಸ್ ಸಹ ತುಂಬ ಸಪೋರ್ಟ್ ಮಾಡಿ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವಾಗ ಈಗೇನು 2025 ಸೀಸನ್ ಸ್ಟಾರ್ಟ್ ಆಯಿತು, ಮ್ಯಾಚ್ ಸೀಸನ್ ಸ್ಟಾರ್ಟ್ ಆಯಿತು. ಇವಾಗ ಹೇಗೆ ಸಹ ಒಳ್ಳೆ ರೂಲ್ಸ್ ಎಲ್ಲ ಬಂದಿದೆ, ಎಲ್ಲ ರೀತಿಯಲ್ಲಿ ಸ್ಟ್ರಿಕ್ಟ್ ಆಗ್ತಾ ಉಂಟು. ಸಿಟಿಯೆಲ್ಲ ತುಂಬ ರೀತಿಯಲ್ಲಿ ಅಂದರೆ ಮಾದಕ ಮುಕ್ತ ಹಾಗೆ ಹಲವು ರೀತಿಯಲ್ಲಿ ಉತ್ತಮ ಗುಣಮಟ್ಟದ ವ್ಯವಸ್ಥೆ ಈಗ ನಮ್ಮದು ಸಿಟಿಯಲ್ಲಿ ಬಂದಿದೆ. ಅದೇ ರೀತಿಯಲ್ಲಿ ಲೇಟ್ ನೈಟ್ ಮ್ಯಾಚ್ಗಳ ಬಗ್ಗೆ ಇವಾಗ ತುಂಬ ಗ್ರೂಪಲ್ಲಿ ಡಿಸ್ಕಷನ್ ಆಗ್ತಾ ಉಂಟು, ತುಂಬ ಗ್ರೂಪಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ತುಂಬ ವಿರೋಧ ಉಂಟು. ಲೇಟ್ ನೈಟ್ ಮ್ಯಾಚ್ ಮಾಡಬೇಕು, ಕೆಲವರು ಮಾಡಬಾರ್ದು, ಈ ರೀತಿಯಲ್ಲಿ. ಆ್ಯಸ್ ಎ ಕೋಚ್ ಆಗಿ ನಾನು ಹೇಳೋದೇನೆಂದರೆ, ಲೇಟ್ ನೈಟ್ ಮ್ಯಾಚ್ ಅಂದರೆ ಒಂದು 10 ಗಂಟೆ 12 ಗಂಟೆ ನಂತರ ಮ್ಯಾಚ್ಗಳು ಯಾವುದು ಇರಬಾರ್ದು ನಿಜವಾಗಿ. ಯಾಕೆಂದರೆ ಒಂದು ಕಬಡ್ಡಿ ಪ್ಲೇಯರ್ ಆದವರಿಗೆ ಹಾಗೆ ಎಜುಕೇಷನ್ ವಿತ್ ಸ್ಪೋರ್ಟ್ಸು ಈ ಥರ ಇರುವವರು, ಹಾಗೆ ಕಬಡ್ಡಿಯನ್ನೇ ಲೈಫ್ ಅಂತ ತಿಳ್ಕೊಂಡಿರುವವರು, ಇಂಥವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಲೇಟ್ ನೈಟ್ ಮ್ಯಾಚ್. ಅದರ ಜೊತೆ ಒಬ್ಬ ಕೋಚ್ ಆದವನಿಗೆ ಸಹ, ಇಲ್ಲದಿದ್ದರೆ ಒಂದು ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಆಗಿದ್ದವರಿಗೆ ಸಹ ಲೇಟ್ ನೈಟ್ ಮ್ಯಾಚ್ಗೆಲ್ಲ ಮಕ್ಕಳ ಜೊತೆ ಬರಲಿಕ್ಕೆ, ಮಕ್ಕಳ ಜೊತೆ ಇರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಒಂದು ಟೀಮ್ ಅಂದಮೇಲೆ ಆ ಟೀಮ್ ಒಟ್ಟಿಗೆ ಒಂದು ಮ್ಯಾನೇಜರ್, ಕೋಚು ಇಲ್ಲದಿದ್ದರೆ ಯಾರಾದರೂ ಒಬ್ಬರು ಇದ್ರೇ ಆ ಟೀಮ್ ಪರ್ಫೆಕ್ಟ್ ಆಗಿರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಆ ಟೀಮು ಲೇಟ್ ನೈಟ್ ಮ್ಯಾಚ್ ಆಡೋದ್ರಿಂದ ತುಂಬ ಮಕ್ಕಳು ದುಶ್ಚಟ ಕಲಿಬಹುದು, ಇಲ್ಲದಿದ್ದರೆ ಬೇರೆಯವರನ್ನು ನೋಡಿ ಬೇರೆ ಹ್ಯಾಬಿಟ್ಸ್ ಎಲ್ಲ ಬರ್ಬೋದು, ಮತ್ತು ತುಂಬ ರೀತಿ ಸಮಸ್ಯೆ ಆಗ್ತದೆ ಲೇಟ್ ನೈಟ್ ಆಡೋದ್ರಿಂದ. ಲೇಟ್ ನೈಟ್ ಮ್ಯಾಚ್ ಮುಗಿಸಿ ಬರುವಾಗ ಎಷ್ಟೋ ದುರ್ಘಟನೆ ಆಗಿದೆ, ಹಾಗೆ ನಿದ್ದೆ ಇಲ್ಲದೆ ಎಷ್ಟೋ ಸಮಸ್ಯೆಗಳಾಗ್ತದೆ, ಮತ್ತು ಕರೆಕ್ಟಾಗಿ ರೆಸ್ಟ್ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗೋದು, ಇಲ್ಲದಿದ್ದರೆ ತುಂಬ ರೀತಿ ಸಮಸ್ಯೆ ಆಗೋದು, ಮತ್ತು ನಿದ್ದೆ ಇಲ್ಲದೆ ಕಂಟಿನ್ಯೂಸ್ ಮ್ಯಾಚ್ ಆಡೋದ್ರಿಂದ ತುಂಬ ದೊಡ್ಡ ಇಂಜುರೀಸ್ಗಳೆಲ್ಲ ತುಂಬ ಪ್ಲೇಯರ್ಗಳಿಗೆ ಆದದ್ದನ್ನು ನಾವು ನೋಡಿದ್ದೇವೆ. ಈ ರೀತಿಯೆಲ್ಲ ಇರುವಾಗ ಒಂದು ನೋಟೆಡ್ ಯಾವುದಾದ್ರೆ ಸ್ಟೇಟ್ ಚಾಂಪಿಯನ್ಶಿಪ್ಪು, ಇಲ್ಲದಿದ್ದರೆ ನ್ಯಾಷನಲ್ ಚಾಂಪಿಯನ್ಶಿಪ್ಪು, ಇಲ್ಲದಿದ್ದರೆ ಒಳ್ಳೆ ಎ ಗ್ರೇಡ್ ಮ್ಯಾಚ್ ಎಲ್ಲ ಲೇಟ್ ನೈಟ್ ಆದರೂ ಪರವಾಗಿಲ್ಲ. ಇಲ್ಲದಿದ್ದರೆ ಒಳ್ಳೊಳ್ಳೆ ಮ್ಯಾಚಸ್, ಒಳ್ಳೊಳ್ಳೆ ಇಂಡೋರಲ್ಲಿ ಒಳ್ಳೆ ಹೈ ಕ್ವಾಲಿಟಿಯಲ್ಲಿ ಆರ್ಗನೈಸ್ ಮಾಡಿದರೆ ಅಂಥ ಮ್ಯಾಚ್ ಎಲ್ಲ ಲೇಟ್ ನೈಟ್ ಆದರೂ ಪರವಾಗಿಲ್ಲ. ಆದರೆ ತಾಲೂಕು, ಡಿಸ್ಟಿಕ್ ಈ ರೀತಿ ಓಪನ್ ಮ್ಯಾಚಸ್, ಇಲ್ಲದ್ರೆ KG ಮ್ಯಾಚಸ್, ಇಂಥ ಮ್ಯಾಚಸ್ ಎಲ್ಲ ಲೇಟ್ ನೈಟ್ ಆಗಲಿಲ್ಲದಿದ್ದರೆ ತುಂಬ ಬೆಸ್ಟ್. ಯಾಕಂದರೆ ಒಂದು ಪ್ಲೇಯರ್ಸ್ ಬೇಡದ ಬುದ್ಧಿಯೆಲ್ಲ ಕಲಿಯೋದು ನಿಲ್ಲಿಸ್ತಾರೆ, ಅದೇ ರೀತಿ ಸರಿಯಾದ ರೆಸ್ಟ್ ಸಿಗ್ತದೆ ಪ್ಲೇಯರ್ಸ್ಗಳಿಗೆ. ಮತ್ತು ತುಂಬ ರೆಫ್ರಿ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಆರ್ಗನೈಸರ್ಗೆ ಸಹ ಲೇಟ್ ನೈಟ್ ಮ್ಯಾಚ್ ಆಗಲಿಲ್ಲದಿದ್ದರೆ ತುಂಬ ಒಳ್ಳೆಯದು. ಅವರಿಗೆ ಖರ್ಚು ಸಹ ಕಡಿಮೆ ಆಗ್ತದೆ. ಲೇಟ್ ನೈಟ್ ಮ್ಯಾಚ್ ಆದ ಕೂಡಲೇ ಫೆಡ್ ಲೈಟ್ ವ್ಯವಸ್ಥೆ ಅದು ಇದು ತುಂಬ ಬೇಕಾಗ್ತದೆ, ತುಂಬ ಖರ್ಚಾಗ್ತದೆ. ಒಂದು ರಾತ್ರಿ 10 ಗಂಟೆ ಮೊದಲು ಮುಗಿಸಿದ್ರೆ ಆ ಮ್ಯಾಚ್ದು ಒಂದು ಒಳ್ಳೆ ಕ್ವಾಲಿಟಿ ಇರ್ತದೆ. ಮ್ಯಾಚ್ಗಿಂತ ಜಾಸ್ತಿ ಆಡಿಯನ್ಸ್, ಮ್ಯಾಚ್ ನೋಡಲಿಕ್ಕೆ ಆಡಿಯನ್ಸ್ 10-12 ಗಂಟೆವರೆಗೆ ಆಡಿಯನ್ಸ್ ಇರ್ತಾರೆ. ಆ ನಂತರ ಯಾರು ಇರುವುದಿಲ್ಲ. ನಾವು ಸಹ ತುಂಬ ಮ್ಯಾಚ್ ಮಾಡಿದವರು, ಎಕ್ಸ್ಪೀರಿಯನ್ಸ್ ಉಂಟು. ಲೇಟ್ ನೈಟ್ ಮ್ಯಾಚಿಗೆ ಯಾರು ನಿಲ್ಲುವುದಿಲ್ಲ. ಡಿಸ್ಟಿಕಲ್ಲಿ ನೋಟೆಡ್ 2-3 ಮ್ಯಾಚಿಗೆ ಮಾತ್ರ ಲೇಟ್ ನೈಟ್ ನಿಲ್ತಾರೆ. ಯಾಕಂದರೆ ಮ್ಯಾಚಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇರ್ತಾರೆ, ಮ್ಯಾಚ್ ಕ್ವಾಲಿಟಿ ಒಳ್ಳೆ ಇರ್ತದೆ ಅಂತೇಳಿ. ಹಾಗಾಗಿ ಇವಾಗ ಏನು ನಡೀತುಂಟು ಪ್ರಕ್ರಿಯೆ, ಅದು ಒಳ್ಳೆ ಪ್ರಕ್ರಿಯೆ. ಲೇಟ್ ನೈಟ್ ಮ್ಯಾಚ್ ಎಲ್ಲ ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು. ಕಬಡ್ಡಿ ಸಹ ಇಂಪ್ರೂವ್ ಆಗ್ತದೆ, ಎಲ್ಲ ಸ್ಪೋರ್ಟ್ಸ್ ಸಹ ಇಂಪ್ರೂವ್ ಆಗ್ತದೆ, ಪ್ಲೇಯರ್ಸ್ ಸಹ ಗುಣಮಟ್ಟ ಜಾಸ್ತಿ ಆಗ್ತದೆ, ಅದರೊಟ್ಟಿಗೆ ಇಂಜುರೀಸ್ ಎಲ್ಲ ಕಡಿಮೆ ಆಗ್ತದೆ, ಪ್ಲೇಯರ್ಸ್ ಎಲ್ಲ ಬ್ಯಾಡ್ ಹ್ಯಾಬಿಟ್ಸಿಂದ ತುಂಬ ದೂರ ಆಗ್ಬೋದು ಎಂಬುದು ನನ್ನ ಅಭಿಪ್ರಾಯ. ಆ್ಯಸ್ ಎ ಕಬಡ್ಡಿ ಕೋಚ್ ಆಗಿ ನಂದೊಂದು ಅಭಿಪ್ರಾಯ. ಎಲ್ಲರೂ ಸಹ ಈ ಅಭಿಪ್ರಾಯ ಥರನೇ ಕೋಚ್, ಮ್ಯಾನೇಜರ್ಗಳು, ಇಲ್ಲದಿದ್ದರೆ ಕಬಡ್ಡಿ ಪೋಷಕರು ಇದರ ಮುಂದೆ ಸಪೋರ್ಟ್ ಮಾಡಿದರೆ ಈ ವರ್ಷ ಈ ಸೀಸನಲ್ಲಿ ನಮಗೆ ಲೇಟ್ ನೈಟ್ ಮ್ಯಾಚ್ ಎಲ್ಲ ನಿಲ್ಲಿಸಿ ನಮ್ಮದು ಸ್ಪೋರ್ಟ್ಸಲ್ಲಿ ಕ್ವಾಲಿಟಿಯನ್ನು ಮೇಲೆ ಕೊಂಡೋಗ್ಬೋದು. ಥ್ಯಾಂಕ್ ಯು ಸೋ ಮಚ್.